ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಿನಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು, ಮನಸ್ಸಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ. ಪುಂಡ ನನ್ನ ಗಂಡ. ನಾನು ಪ್ರಭುದೇವ್. ಬೆಂಗಳೂರಿನಲ್ಲಿ ಸ್ಯಾಂಡಲ್ವುಡ್ ನಟನ ವಿರುದ್ಧ ಮಹಿಳೆಯೊಬ್ಬರು ವಂಚನೆ ಆರೋಪ ಮಾಡಿದ್ದಾರೆ. ನನ್ನನ್ನ ಮದುವೆಯಾಗಿ ಈಗ ಆತ ಮೋಸ ಮಾಡಿದ್ದಾನೆ ಅಂತ ಅವಲತ್ತುಕೊಂಡಿದ್ದಾರೆ. ನನ್ನ ಬಳಿ ಇದ್ದ ಚಿನ್ನಾಭರಣ ಸೇರಿ ಸುಮಾರು 36 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾನೆ. ನನಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಇದಕ್ಕೆ ನಟ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಏನಿದು ಫ್ಯಾಮಿಲಿ ಪ್ರಾಬ್ಲಮ್ ಅಂತ ನೋಡೋಣ ಬನ್ನಿ. ಹೀಗೆ ಡಿಫ್ರೆಂಟ್ ಆಗಿ ಪೋಸ್ ಕೊಡ್ತಿರೋ ವ್ಯಕ್ತಿಯ ಹೆಸರು ಮೋಹನ್ ರಾಜ್. ಸ್ಯಾಂಡಲ್ವುಡ್ ನಟ. ಕನ್ನಡದ ಕೆಲ ಚಲನಚಿತ್ರಗಳಲ್ಲಿ ನಟಿಸಿದ್ದಾನಂತೆ. ಅದಕ್ಕೂ ಮೊದಲು ಸಿನಿಮಾಗಳಲ್ಲಿ ಫೈಟರ್ ಆಗಿ ಕೆಲಸ ಮಾಡ್ತಿದ್ದಂತೆ. ಎಂಥ ಮೋಹನ್ ರಾಜ್ ವಿರುದ್ಧ ಮಹಿಳೆಯೊಬ್ಬರು ದೂರು ನೀಡಿದ್ದಾರೆ. ನನ್ನನ್ನ ಮದುವೆಯಾಗಿ ಮಗುವಾದ ಬಳಿಕ ನನಗೆ ಮೋಸ ಮಾಡಿದ್ದಾನೆ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅಲ್ಲದೆ ಸುಮಾರು 36 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾನೆ ಅಂತ ಅಲವತ್ತುಕೊಂಡಿದ್ದಾರೆ. ಎರಡು 2010ರಲ್ಲಿ ಸಂತ್ರಸ್ತ ಮಹಿಳೆಗೆ ಆಗಿತ್ತು ಮೊದಲ ಮದುವೆ. 2011ರಿಂದ ಮೊದಲ ಗಂಡನಿಂದ ದೂರವಿದ್ದ ಸಂತ್ರಸ್ತೆ. ಈ ಮೋಹನ್ ರಾಜ್ ಮದುವೆಯಾಗಿದ್ದ ಸಂತ್ರಸ್ತೆಗೆ ಈ ಮೊದಲೇ ವಿವಾಹವಾಗಿತ್ತು. 2010ರಲ್ಲಿ ವೆಂಕಟೇಶ್ ಅನ್ನೋರ ಜೊತೆ ಸಪ್ತಪದಿ ತುಳಿದಿದ್ದ ಸಂತ್ರಸ್ತೆಗೆ 2011ರಲ್ಲಿ ಒಂದು ಮಗು ಕೂಡ ಆಗಿತ್ತು. ಆದರೆ ಅದೇನಾಯ್ತು ಏನೂ ಗೊತ್ತಿಲ್ಲ. 2011ರಿಂದ ಮೊದಲ ಗಂಡನಿಂದ ಆಕೆ ದೂರವಾಗಿದ್ದಳು. ಒಂದು ಮಗುವಾದ ಬಳಿಕ ಮೊದಲ ಗಂಡನಿಂದ ದೂರವಿದ್ದ ಈಕೆ ಮೊದಲ ಗಂಡನಿಂದ ವಿಚ್ಛೇದನಕ್ಕೆ ಅರ್ಜಿ ಹಾಕಿಕೊಂಡಿದ್ಲು. 2021ರಲ್ಲಿ ಮೊದಲ ಗಂಡನಿಂದ ಈಕೆ ವಿಚ್ಛೇದನ ಪಡೆದಿದ್ಲು. ಗಂಡನಿಂದ ದೂರವಾಗಿದ್ದವಳ ಹಿಂದೆ ಬಿದ್ದಿದ್ದ ಮೋಹನ್. 2016ರಿಂದಲೂ ಮದುವೆಯಾಗುವಂತೆ ಹಿಡಿದಿದ್ದ ಪಟ್ಟು. ಬೆಂಗಳೂರಿನ ಬನಶಂಕರಿ ಮೊದಲನೇ ಹಂತದ ಕಾವೇರಿ ನಗರದಲ್ಲಿ ಮೋಹನ್ ರಾಜ್ ವಾಸವಾಗಿದ್ದಾನೆ. ಇದೇ ಏರಿಯಾದಲ್ಲಿ ಸಂತ್ರಸ್ತ ಮಹಿಳೆ ಕೂಡ ವಾಸವಾಗಿದ್ದಳು. ಆಕೆಗೆ ಮದುವೆಯಾಗಿ ಒಂದು ಮಗುವಿದೆ ಅನ್ನೋದು ಮೋಹನ್ ರಾಜ್ಗೆ ಗೊತ್ತಿತ್ತು. ಆದರೆ ಗಂಡನಿಂದ ಪ್ರತ್ಯೇಕವಾಗಿದ್ದಾಳೆ ಅನ್ನೋದು ಮೋಹನ್ ರಾಜ್ಗೆ ಗೊತ್ತಾಗಿತ್ತು. 2016ರಿಂದ ಗಂಡನಿಂದ ಪ್ರತ್ಯೇಕವಾಗಿದ್ದ ಸಂತ್ರಸ್ತೆಯ ಹಿಂದೆ ಬಿದ್ದಿದ್ದ. ನಾನು ನಿನ್ನನ್ನ ಪ್ರೀತಿಸುತ್ತಿದ್ದೇನೆ, ನೀನು ಇಲ್ಲ ಅಂದ್ರೆ ನಾನು ಬದುಕಲ್ಲ, ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಹೇಳಿದ್ನಂತೆ. ಯಾವಾಗ ಸೂಸೈಡ್ ಮಾಡಿಕೊಳ್ತೀನಿ ಅಂತ ಮೋಹನ್ ರಾಜ್ ಹೇಳಿದ್ನೋ, ಸಂತ್ರಸ್ತೆ ಆ ಮಾತನ್ನ ನಂಬಿ ಆತನನ್ನ ಪ್ರೀತಿಸಲು ಆರಂಭಿಸಿದ್ರಂತೆ. ಪ್ರೀತಿಸುತ್ತಿದ್ದವಳ ಬಳಿ ಬೇಕಿದ್ದಂತೆ 5 ಲಕ್ಷ ರೂಪಾಯಿ. ಮಹಿಳಾ ಠಾಣೆಯಲ್ಲಿ ದೂರು, ವಾಪಸ್ ಕೊಟ್ಟಿದ್ದ ದುಡ್ಡು. 2016ರಿಂದ ಸಂತ್ರಸ್ತೆಯ ಹಿಂದೆ ಬಿದ್ದಿದ್ದ ಮೋಹನ್ ರಾಜ್ ಆಕೆಯ ಮನವೊಲಿಸಿ ಪ್ರೀತಿಯ ಬಲೆಯಲ್ಲಿ ಕೆಡವಿದ್ದ. ಇಬ್ಬರು ಗಾಢವಾಗಿ ಪ್ರೀತಿಸಲು ಆರಂಭಿಸಿದ್ರು. ಹೀಗಿದ್ದಾಗ ನನ್ನ ತಂದೆ ಮನೆಯೊಂದನ್ನ ಖರೀದಿ ಮಾಡ್ತಿದ್ದಾರೆ, ಹೀಗಾಗಿ ಸ್ವಲ್ಪ ಹಣದ ಸಹಾಯ ಮಾಡುವಂತ ಸಂತ್ರಸ್ತೆಯ ಬಳಿ ಕೇಳಿಕೊಂಡಿದ್ದ. ಆತನ ಮಾತನ್ನ ನಂಬಿದ ಸಂತ್ರಸ್ತೆ ಸುಮಾರು 5 ಲಕ್ಷ ರೂಪಾಯಿ ಹಣವನ್ನ ಮೋಹನ್ ರಾಜ್ಗೆ ಕೊಟ್ಟಿದ್ರಂತೆ. ಇದಾದ ಬಳಿಕ ಹಣ ವಾಪಸ್ ಕೊಡುವಂತೆ ಸಂತ್ರಸ್ತೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ನಾನಾ ಕಾರಣಗಳನ್ನ ನೀಡಿ ಹಣ ನೀಡಲು ನಿರಾಕರಿಸಿದ್ದ. ಕೊನೆಗೆ 2021ರಲ್ಲಿ ಈ ಕುರಿತು ಸಂತ್ರಸ್ತೆ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಹೀಗೆ ದೂರು ನೀಡಿದ ಕಾರಣಕ್ಕೆ ಸುಮಾರು 3.5 ಲಕ್ಷ ರೂಪಾಯಿ ವಾಪಸ್ ಕೊಟ್ಟಿದ್ದಂತೆ. ದುಡ್ಡು ವಾಪಸ್ ಕೊಟ್ಟ ಬಳಿಕ ಮತ್ತೆ ಗಂಟು ಬಿದ್ದ ಪ್ರೇಮಿ. 2021ರಲ್ಲಿ ವಿಚ್ಛೇದನ. 2022ರಲ್ಲಿ ಆಗಿತ್ತು ಎರಡನೇ ಮದುವೆ.
2021 ಮೇ ತಿಂಗಳಿನಲ್ಲಿ ಸಂತ್ರಸ್ತೆ ಮಹಿಳಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಮೇ ತಿಂಗಳಿನಲ್ಲಿ ದೊಡ್ಡ ಗಲಾಟೆಯಾಗಿ ದುಡ್ಡು ವಾಪಸ್ ಕೊಟ್ಟಿದ್ದ. ಇದಾದ ಒಂದೇ ತಿಂಗಳಿಗೆ ಮತ್ತೆ ಸಂತ್ರಸ್ತೆಗೆ ಗಂಟು ಬಿದ್ದಿದ್ದ. ನಾನು ನಿನ್ನನ್ನ ಮರೆಯಲು ಆಗುತ್ತಿಲ್ಲ, ನಿನ್ನ ಮೊದಲನೇ ಗಂಡನಿಂದ ವಿಚ್ಛೇದನ ನೀಡುವಂತ ಆಕೆಯಿಂದ ಕೇಸು ದಾಖಲಿಸಿದ್ದ. ಕೊನೆಗೆ 2021 ನವೆಂಬರ್ನಲ್ಲಿ ಆಕೆಗೆ ವಿಚ್ಛೇದನ ಸಿಕ್ಕಿತ್ತು. ಇದಾದ 4 ತಿಂಗಳಿಗೆ ಅಂದ್ರೆ 2022 ಫೆಬ್ರವರಿಯಲ್ಲಿ ಬನಶಂಕರಿ 2ನೇ ಹಂತದ ವೆಂಕಟರಮಣ ಸ್ವಾಮಿ ದೇಗುಲದಲ್ಲಿ ಮೋಹನ್ ರಾಜ್ ಜೊತೆ ಸಂತ್ರಸ್ತೆ 2ನೇ ಮದುವೆಯಾಗಿದ್ರು. ಸರ್, ಮೋಹನ್ ರಾಜ್ ಅನ್ನೋರು ನಮ್ಮ ಹಸ್ಬೆಂಡು. 10 ವರ್ಷದಿಂದ ಜೊತೆಲಿದ್ದೀವಿ. ಮದುವೆಯಾಗಿ 4 ವರ್ಷ ಆಯಿತು. ಅವರು ಅದೇ ದೇವಸ್ಥಾನದಲ್ಲಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡ್ರು. ಅದಾದಮೇಲೆ ನನಗೊಂದು ಹೆಣ್ಮಗು ಆಯಿತು. ಹೆಣ್ಮಗು ಆಗಿರೋದು ಅವ್ನಿಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಸರ್. ಫಸ್ಟಿಂದನೂ ಅಷ್ಟೇ. ಅವ್ನು ಹೇಳೋನು ಹೆಣ್ಮಗು ಆದರೆ ನಂಗೆ ಇಷ್ಟ ಇಲ್ಲ, ಹಂಗೆ ಹಂಗೆ ಅನ್ನೋನು. ಹೆಣ್ಮಗು ಆಗಿದ ತಕ್ಷಣ ನಾನು ಮನೆಗೆ ಕರ್ಕೊಂಡೋಗಲ್ಲ, ನಮ್ಮ ಅಮ್ಮನಿಗೆ ಹೆಣ್ಮಗು ಅಂದ್ರೇ ಇಷ್ಟ ಇಲ್ಲ, ಅದರಲ್ಲೂ ನೀವು ಬೇರೆ ಕೀಳು ಜಾತಿಯವರು, ಅದರಲ್ಲಿ ಹೆಣ್ಮಗು ಬೇರೆ ಆಗಿದೆ, ನಮ್ಮಮ್ಮ ಮನೆಗೆ ಸೇರಿಸಲ್ಲ ಅಂತೆಲ್ಲ ಹೇಳೋನು ಸರ್. ತುಂಬ ಬೇಜಾರಾಗೋದು. ಅದಾದಮೇಲೆ ಸರಿ ಆಯಿತು, ಮನೆ ಕಟ್ಟಿಸ್ತಾ ಇದ್ದೀವಿ, ಸ್ವಲ್ಪ ಹೆಲ್ಪ್ ಮಾಡು ನಿಮ್ಮ ಅಮ್ಮನ ಮನೆ ಕಡೆಯಿಂದ. ಮನೆ ಕಟ್ಟಿಸಿದ್ಮೇಲೆ ನಾನು ಕನ್ವಿನ್ಸ್ ಮಾಡಿ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಅವ್ನ ಮಾತು ನಂಬ್ಕೊಂಡು ಒಡವೆ ಎಲ್ಲ ಅಡ ಇಟ್ಟು ನನಗೆ ಬಂದಿರೋ ಸಂಬಳ ದುಡ್ಡೆಲ್ಲ ಅವನಿಗೆ ಕೊಡ್ತಾಯಿದ್ದೆ. ದೂರು ಸ್ವೀಕರಿಸಲು ಹಿಂದೇಟು ಹಾಕಿದ್ರಂತೆ ಪೊಲೀಸರು. ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಿದ ಸಂತ್ರಸ್ತೆ. ಮೋಹನ್ ರಾಜ್ ಜೊತೆ 2ನೇ ಮದುವೆಯಾದ ಸಂತ್ರಸ್ತೆ ನಿಮ್ಮ ಮನೆಗೆ ಕರೆದುಕೊಂಡು ಹೋಗುವಂತ ಒತ್ತಾಯಿಸೋಕೆ ಶುರು ಮಾಡಿದ್ದಾಳೆ. ಆದ್ರೆ ನೀನು ಕೆಳಜಾತಿಯವಳು, ನಮ್ಮ ಮನೆಗೆ ನಿನ್ನನ್ನ ಸೇರಿಸಲ್ಲ, ಇನ್ನು ಮುಂದೆ ನೀನು ಹೀಗೆ ಒತ್ತಾಯ ಮಾಡಿದ್ರೆ ನಿನಗೊಂದು ಗತಿ ಕಾಣಿಸುತ್ತೇನೆ ಅಂತ ಸಂತ್ರಸ್ತೆಗೆ ಬೆದರಿಕೆ ಹಾಕಿದ್ದಂತೆ. ಯಾವಾಗ ಮೋಹನ್ ರಾಜ್ ಬೆದರಿಕೆ ಹಾಕಿದ್ನೋ ಸಂತ್ರಸ್ತೆ ಬೇರೆ ದಾರಿ ಕಾಣದೆ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋಗಿದ್ದಾರೆ. ಆದರೆ ಪೊಲೀಸರು ದೂರು ಸ್ವೀಕರಿಸಲು ಹಿಂದೇಟು ಹಾಕಿದ್ರು ಅಂತ ಸಂತ್ರಸ್ತೆ ಗಂಭೀರ ಆರೋಪ ಮಾಡಿದ್ದಾಳೆ. ಪೊಲೀಸರಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಕೊನೆಗೆ ಪೊಲೀಸರು ಕೂಡ ಮೋಹನ್ ರಾಜ್ ಪರವಾಗಿಯೇ ಇದ್ದಾರೆ ಅಂತ ಸಂತ್ರಸ್ತೆ ಆರೋಪಿಸಿದ್ದಾರೆ. ಅದಾದಮೇಲೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಅಲ್ಲೂ ಕೂಡ ಅವನು ಇವಳು ಯಾರೋ ಗೊತ್ತಿಲ್ಲ, ಆ ಮಗು ನಂದಲ್ಲ ಅಂತೆಲ್ಲ ತಪ್ಪಾಗೆಲ್ಲ ಮಾತಾಡ್ದ. ಆ ಸ್ಟೇಷನಲ್ಲೂ ಕೂಡ ಹೊಡೆದ ಸರ್ ನನಗೆ ಕಪಾಳಕ್ಕೆ. ಪೊಲೀಸ್ ಜನ ಅಷ್ಟು ಜನ ಇದ್ದರು ಸರ್, ಒಂದು 10 ಜನ ಇದ್ದರು. ಅಷ್ಟು ಜನದ ಮುಂದೆನೂ ಕಪಾಳಕ್ಕೆ ಹೊಡೆದ. ಯಾವ ಪೊಲೀಸವರು ಯಾಕೋ ಅಂತ ಒಂದು ಮಾತು ಕೇಳಿಲ್ಲ ಸರ್ ಅವರು. ಅದಾದಮೇಲೆ ನಾನು ಮತ್ತೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಕ್ಕೆ ಅಲ್ಲಿ ಸ್ವಲ್ಪ ದಿವಸ ತೊಗೊಂಡೇ ಇಲ್ಲ ಅವರು. ಆಮೇಲೆ ಆ ಕಡೆ ಸ್ಟೇಷನ್ಗೆ ಹೋದೆ, ಆ ಕಡೆ ಸ್ಟೇಷನಲ್ಲೂ ತೊಗೊಂಡಿಲ್ಲ. ಅದಾದಮೇಲೆ ಒಂದು ತಿಂಗಳಾದಮೇಲೆ ಕಂಪ್ಲೇಂಟ್ ತೊಗೊಂಡ್ರು. ಅದಾದಮೇಲೆ ನನಗೆ ನ್ಯಾಯನೇ ಸಿಕ್ಕಿಲ್ಲ ಸರ್. ಅದು ಅಟ್ರಾಸಿಟಿಗೆ ಕೇಸ್ಗೆ ಹೋಯಿತು. ಅದಾದಮೇಲೆ DCRಗೆ ಹೋಯಿತು. DCRಗೆ ಹೋಗಿದ್ದಕ್ಕೆ ಅಲ್ಲಿರೋ ಪೊಲೀಸವರೆಲ್ಲ ಬಂದು ಅವನಿಗೆ ಸಪೋರ್ಟ್ ಮಾಡ್ತಾಯಿದ್ದ, ಮೋಹನ್ ರಾಜ್ಗೆ. ಅದಾದಮೇಲೆ ನನಗೆ ಹೇಳೋರು ಅವ್ರ ಪೇರೆಂಟ್ಸ್ ಹೆಸರೆಲ್ಲ ಹೇಳ್ಬೇಡ, ಅವನ ಹೆಸರು ಮಾತ್ರ ಹೇಳು, ಮದುವೆ ಮಾಡಿಕೊಂಡು ಹೆಣ್ಮಗು ಆಯಿತು, ಬಿಟ್ಬಿಟ್ಟು ಹೋಗಿದ್ದೀನಿ, ಇಷ್ಟು ಮಾತ್ರ ಹೇಳಬೇಕು, ಇನ್ನೇನು ಹೇಳ್ಬಾರ್ದು ನೀನು ಅಂತ ಎದುರಿಸೋರು ನನಗೆ. ಅದಾದಮೇಲೆ ನೋಡಿದ್ರೆ ಚಾರ್ಜ್ ಶೀಟಲ್ಲಿ ಅವ್ರ ಅಪ್ಪ, ಅಮ್ಮ, ಅವ್ರ ಮಾವ, ಅವ್ರ ತಂಗಿ ಹೆಸರು ರಿಮೂವ್ ಮಾಡಿಬಿಟ್ರು. ಇವನ ಹೆಸರು ಮಾತ್ರ ಒಬ್ಬರ ಹೆಸರು ಉಳ್ಕೊಂಬಿಡ್ತು. ಅದಾದಮೇಲೆ ಸರಿ ಅಂತ ಅಂದ್ಬಿಟ್ಟು ನಾನು ಏನೋ ದುಡ್ಡೆಲ್ಲ ಇಸ್ಕೊಂಡು ದುಡ್ಡಿರೋನ್ಗೇನೆ ಸಪೋರ್ಟ್ ಮಾಡ್ತಾರಲ್ಲ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಅದಾದಮೇಲೆ 1 ತಿಂಗಳೂ ಆಗಿಲ್ಲ ಸರ್, ಆ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಅಟ್ಯಾಕ್ ಮಾಡ್ದೆ. ಆವಾಗೂ ಬನಶಂಕರಿ ಸ್ಟೇಷನ್ಗೆ ನಾನು ಸರ್ ಈ ಥರ ಮಾಡ್ತಾಯಿದ್ದಾನೆ, ಸಾಯಿಸ್ಬಿಡ್ತಾನೆ ಸರ್, ನನ್ನ ಮಕ್ಕಳನ್ನ ರಕ್ಷಣೆ ಕೊಡಿ ಅಂತ ಕೇಳಿದ್ದಕ್ಕೆ ಪೊಲೀಸರು 1% ಕೂಡ ನನಗೆ ಹೆಲ್ಪ್ ಮಾಡಲಿಲ್ಲ, ಯಾವುದೇ ರೀತಿ ಸಪೋರ್ಟ್ ಮಾಡಲಿಲ್ಲ. ಡೌರಿ ಆಸೆ ಪಡ್ತಿದ್ದಾನೆ ಎಂದು ಸಂತ್ರಸ್ತೆ ಆರೋಪ. ಮೋಹನ್ ರಾಜ್ಗೆ ಇದೆಯಂತೆ ಹುಡುಗಿಯರ ಚಟ. ಸಂತ್ರಸ್ತೆ ಕೇವಲ ಮೋಹನ್ ರಾಜ್ ವಿರುದ್ಧ ಮಾತ್ರ ಆರೋಪ ಮಾಡ್ತಿಲ್ಲ, ಬದಲಿಗೆ ಅವರ ಕುಟುಂಬಸ್ಥರು, ಅದರಲ್ಲೂ ಮೋಹನ್ ರಾಜ್ ತಾಯಿ ವಿರುದ್ಧ ಸಂತ್ರಸ್ತೆ ಗಂಭೀರ ಆರೋಪ ಮಾಡಿದ್ದಾರೆ. ನೀನು ಕೆಳಜಾತಿಯವಳನ್ನ ಮದುವೆ ಮಾಡಿಕೊಂಡಿದ್ದೀಯ, ಅವಳನ್ನ ಬಿಟ್ಟು ಬಂದ್ರೆ ಮಾತ್ರ ನಿನಗೆ ಆಸ್ತಿಯಲ್ಲಿ ಪಾಲು ಸಿಗುತ್ತೆ, ಇಲ್ಲದಿದ್ದರೆ ಆಸ್ತಿಯಲ್ಲಿ ಪಾಲು ಕೊಡಲ್ಲ ಅಂತ ಹೇಳಿದ್ದಾರಂತೆ. ಅಲ್ಲದೆ ನಿನಗೆ ಇನ್ನೊಂದು ಮದುವೆ ಮಾಡಿಸುತ್ತೇವೆ, ಒಳ್ಳೆಯ ವರದಕ್ಷಿಣೆ ಸಿಗುತ್ತೆ ಅಂತ ಅವರ ಹೆತ್ತವರು ಹೇಳಿದ್ದಾರಂತೆ. ಆ ಮಾತು ಕೇಳಿಕೊಂಡು ಮೋಹನ್ ರಾಜ್ ನನಗೆ ಮೋಸ ಮಾಡಿದ್ದಾನೆ, ಜೊತೆಗೆ ಅವನಿಗೆ ಹುಡುಗಿಯರ ಚಟವಿದೆ ಅಂತ ಸಂತ್ರಸ್ತೆ ಮೋಹನ್ ರಾಜ್ ವಿರುದ್ಧ ಆರೋಪಿಸಿದ್ದಾರೆ. ಸರ್, ಅವ್ರ ಅಮ್ಮ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೀಳು ಜಾತಿ ಹುಡುಗಿನ ನಮ್ಮ ಮನೆಗೆ ಸೇರಿಸಲ್ಲ, ನಿನಗೆ ದುಡ್ಡಿರೋ ಹುಡುಗಿನ ಮದುವೆ ಮಾಡಿಸ್ತೀನಿ, ಯಾಕಂದರೆ ನಮಗೆ ವರದಕ್ಷಿಣೆ ಬರುತ್ತೆ, ಇವಳನ್ನ ಬಿಟ್ಬಿಟ್ಟು ಬಂದರೆ ಆಸ್ತಿ ಕೊಡ್ತೀನಿ, ಇಲ್ಲ ಕೊಡಲ್ಲ ಅಂತ ಅವ್ರ ಅಪ್ಪ ಅಮ್ಮ ಹೇಳಿರೋದಕ್ಕೋಸ್ಕರ ಇವನು ಸರಿ ಇನ್ನೊಂದು ಮದುವೆ ಮಾಡಿದ್ರೆ ಇನ್ನೊಂದು ಹುಡುಗಿ ಯಾಕಂದರೆ ಹುಡುಗಿ ವಿಚಾರದಲ್ಲಿ ಇವನು ಸ್ವಲ್ಪ ಹಂಗೆ ಸರ್.
ಅದಕ್ಕೆ ಇನ್ನೊಂದು ಮದುವೆ ಮಾಡಿ ವರದಕ್ಷಿಣೆ ಎಲ್ಲ ಕೊಡ್ತಾರೆ, ದುಡ್ಡೆಲ್ಲ ಸಿಗುತ್ತಲ್ಲ ಅಂತ ಅವ್ರ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್. ಆವಾಗೂ ಮಗುಗೆ ಹುಷಾರಿ ಎಲ್ಲ ತೋಚ್ಕೊಂಡೋಗಿದೆ ಸರ್. ಮಗುಗೆ ಹುಷಾರಿಲ್ಲ ಅಂತ ಮನೆಗೆ ಹೋದಾಗಲೂ ಕೂಡ ಅವನು ಒಂದೇ ಒಂದು ಯಾವುದೇ ರೀತಿಲೂ ಹೆಲ್ಪ್ ಮಾಡಿಲ್ಲ ಸರ್. ಮಗು ನಂದೇ ಇಲ್ಲ ಅಂತ ಇದ್ದಾನೆ ಸರ್. ನಾನು DNA ಮಾಡಿಸು ಅಂತಲೂ ಹೇಳ್ತಿದ್ದೀನಿ ಸರ್ ಅವನಿಗೆ. ನಿನಗೆ ಡೌಟ್ ಇದೆಯಲ್ಲಪ್ಪ, ನೀನು ನಾಟಕ ಮಾಡ್ತಾ ಇದೆಯಾ, ನೀನು ಸುಳ್ಳು ಹೇಳ್ತಾ ಇದೆಯಾ, ನನಗೆ ಗೊತ್ತು, ಪರವಾಗಿಲ್ಲ, ನೀನು DNA ಮಾಡಿಸು, ನಿಂಗೆ ಗೊತ್ತಾಗುತ್ತಲ್ವ ಸರ್. ಅವ್ನ ಮಗು ಅಲ್ಲ ಅಂದರೆ ನಾಮಕರಣ ಹೆಂಗೆ ಮಾಡ್ತಾಯಿದ್ದ ಸರ್, ಅವನು ಬರ್ತಡೇ ಹೆಂಗೆ ಮಾಡ್ತಾಯಿದ್ದ ಸರ್ ಅವನು. ನಾವು ಎಲ್ಲ ಪ್ರೂಫು ಇದೆ ಸರ್. ಹೌದು, ಅವನಿಗೆ ಶ್ರೀಮಂತರ ಮನೆ ಹುಡುಗಿ ಬೇಕು, ವರದಕ್ಷಿಣೆ ಕೊಡುವಂಥ ಹುಡುಗಿ ಬೇಕು ಸರ್. ತನ್ನ ವಿರುದ್ಧ ಆರೋಪಗಳನ್ನ ತಳ್ಳಿ ಹಾಕಿದ ಮೋಹನ್. ಸಿನಿಮಾ ಫೋಟೋಸ್ ಬಳಸಿ ಬ್ಲ್ಯಾಕ್ ಮೇಲ್ ಆಗ್ತಿದೆಯಾ? ಸ್ಯಾಂಡಲ್ವುಡ್ ನಟ ಮೋಹನ್ ರಾಜ್ ತಮ್ಮ ವಿರುದ್ಧ ಮಾಡಿರೋ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ಮಗು ನನ್ನದಲ್ಲ ಅಂತ ನಾನು ಹೇಳಿಯೇ ಇಲ್ಲ, ಆ ಮಗು ನನ್ನದೇ ಅಂತ ಮೋಹನ್ ರಾಜ್ ಹೇಳಿದ್ದಾರೆ. ಅಲ್ಲದೆ ತಮ್ಮ ಪತ್ನಿ ಮಾಡಿರೋ ಆರೋಪಗಳೆಲ್ಲ ಸುಳ್ಳು. ನಾನು ಸಿನಿಮಾ ಫೋಟೋ ಶೂಟ ಮಾಡಿಸಿದ್ದೆ, ಆ ಫೋಟೋಗಳನ್ನ ಇಟ್ಟುಕೊಂಡು ಆಕೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ. ಪೊಲೀಸರು ದೂರು ಸ್ವೀಕಾರ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ನಮ್ಮ ವಿರುದ್ಧ FIR ದಾಖಲಾಗಿದ್ದು ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ವಾರಕ್ಕೊಂದು ದೂರು ನೀಡುತ್ತಿದ್ದಾಳೆ, ವಾರಕ್ಕೊಂದು FIR ಆಗಿದೆ ಅಂತ ತಮ್ಮ ಬಳಿ ಇರೋ FIR ಪ್ರತಿಗಳನ್ನ ಪ್ರದರ್ಶನ ಮಾಡಿದ್ರು. ಮಾಡ್ತಾ ಇದ್ದಾಳೆ, ನನಗೆ ಹರಾಜ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ಕೆ ಅದು ಅವಾಗ ಸಾಲು ಆಯ್ತು. ಅಲ್ಲಿ ಸ್ಟೇಷನ್ ಮುಖಾಂತರ ಅಲ್ಲಿ ಸಾಲು ಮಾಡಿಕೊಟ್ರು, ಹಿಂಗೆ ಮಾಡಬೇಡ್ದಮ್ಮ ಅಂತ ಹೇಳಿ. ತಿರ್ಗಾ ಮತ್ತೆ ಇವಾಗ ಅದೇ ಫೋಟೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ತರ ನನಗೆ ಮಾಡ್ತಾ ಇರೋದು. ಇವಾಗ ಯಾವುದಕ್ಕೂ ನಾನು ಆಪಲ್ ಕೇಕ್ ಅಂತ ಒಂದು ಮೂವಿ ಮಾಡಿದ್ದೀನಿ, ಆಮೇಲೆ ಮುಖ್ಯಮಂತ್ರಿ ಕಳ್ದೋದ್ನಪ್ಪ ಅಂತ ಒಂದು ಮೂವಿ ಮಾಡಿದ್ದೀನಿ, ಆಮೇಲೆ ಆಕಾಶವಾಣಿ ಬೆಂಗಳೂರು ನಿಲಯ ಅಂತ ಒಂದು ಮೂವಿ ಮಾಡಿದ್ದೀನಿ. ಇನ್ನೂ ಕೆಲವೊಂದು ಮಾಡಿದ್ರೆ ಅದೆಲ್ಲ ರಿಲೀಸ್ ಆಗಿಲ್ಲ. ಇವಾಗ ಆ ಮಗುನೇ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತಾ ಇರೋದು ಸರ್ ಅವಳು. ಈಗ ಆ ಮಗುನ ಇಟ್ಕೊಂಡು ನಮ್ಗೆ ಇಷ್ಟೆಲ್ಲ ನನ್ನ ಬೀದಿಗಳ್ದಿ ನಮ್ಮ ಕುಟುಂಬದ ಮರ್ಯಾದೆ ಗೌರವ ಹಾಳು ಮಾಡ್ತಾ ಇದ್ದಾಳೆ. ಅಪ್ಪನೇ ಸರ್, ಆಬ್ವಿಯಸ್ಲಿ ಅಪ್ಪನೇ ನಾನು. ಅದಕ್ಕೆ ಹ್ಞೂ ಸರ್, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪೊಲೀಸ್ ಅವ್ರ ಮೇಲೆ ಸುಳ್ಳು ಆರೋಪಗಳು ಮಾಡಿದ್ದಾಳೆ ಅವಳು. ಪೊಲೀಸ್ ಅವ್ರ ಕಂಪ್ಲೇಂಟ್ ತಗೊಂಡಿಲ್ಲ ಹಂಗೆ ಹಿಂಗೆ ಅಂತ ಪ್ರತಿಯೊಂದೂ ಪೊಲೀಸ್ ಅವ್ರ ಕಂಪ್ಲೇಂಟ್ ತಗೊಂಡು ನನ್ಗೆ ಏನ್ ಆಕ್ಷನ್ ತಗೊಬೇಕೋ ತಗೊಂಡಿದ್ದಾರೆ. ಇದುವರೆಗೂ ವಾರಕ್ಕೊಂದು ಕಂಪ್ಲೇಂಟು FIR. ನನ್ನ ಜೊತೆಲಿರೋ ಸ್ನೇಹಿತರ ಮೇಲೂ ಕೊಟ್ಬಿಟ್ಟಿದ್ದಾಳೆ ಕಂಪ್ಲೇಂಟು. ಅವ್ರ ಮನೆಯವ್ರನ್ನೆಲ್ಲ ಹೇಳ್ದಿ ತಿರ್ಗಾ ಇವಾಗ ಮೊನ್ನೆ 16 ಜನದ ಮೇಲೆ FIR ಮಾಡಿಸಿದ್ದಾಳೆ. ಈಗ ಪೊಲೀಸ್ ಅವರು ಕೆಲಸ ಮಾಡಿಲ್ಲ ಅಂತ ಹೇಳಕ್ಕಾಗುತ್ತಾ? FIR ಹೆಂಗ್ ಮಾಡಿದ್ರು? ಮತ್ತೆ ಪೊಲೀಸ್ ಅವ್ರ ಕರ್ತವ್ಯ ಅವ್ರು ಏನಿದೆ ಅವ್ರು ಮಾಡ್ತಾ ಇದ್ದಾರೆ. ಇವಳು ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾಳೆ. ಹಾವೇರಿಯಲ್ಲಿ ಗರ್ಭಿಣಿಯನ್ನ ಕೊಂದು ನೇಣು ಹಾಕಿರೋ ಆರೋಪ ಕೇಳಬಂದಿದೆ. ಅವರಿಬ್ಬರೂ ವಿಚ್ಛೇದಿತರಾಗಿದ್ರು. ಇಬ್ಬರು ಸುಮಾರು 9 ತಿಂಗಳ ಹಿಂದೆ ಮದುವೆಯಾಗಿದ್ರು. ಮದುವೆಯಾದ ದಿನದಿಂದಲೂ ದಿನನಿತ್ಯ ವರದಕ್ಷಿಣೆ ಕಿರುಕುಳ ನೀಡ್ತಾ ಇದ್ರಂತೆ. ಇದೇ ರೀತಿ ಶನಿವಾರ ಕೂಡ ಪತಿ ಪತ್ನಿ ನಡುವೆ ಜಗಳ ನಡೆದಿದೆ. ಈ ಜಗಳ ವಿಕೋಪಕ್ಕೆ ತಿರುಗಿ ಗಂಡ ಹೆಂಡತಿಗೆ ಹೊಡೆದಿದ್ದಾನೆ. ಪೆಟ್ಟು ಹೇಗೆ ತಗುಲಿತೋ ಗೊತ್ತಿಲ್ಲ, ಒಂದೇ ಏಟಿಗೆ ಪತ್ನಿ ಪ್ರಾಣ ಬಿಟ್ಟಿದ್ರು. ಬಳಿಕ ಆಕೆಯನ್ನ ನೇಣು ಹಾಕಿದ್ದಾರೆ ಅಂತ ಆರೋಪಿಸಿ ಮಹಿಳೆ ಕುಟುಂಬಸ್ಥರು ಗಲಾಟೆ ಮಾಡಿದ್ದಾರೆ.